ಇನ್ನೊಂದು ಕಡೆಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕಂಬಿ ಹಿಂದೆ ಇರುವಂತಹ ನಟ ದರ್ಶನ್ ವಿಚಾರದಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಗಿದೆ. ಸೊ ಏನಾಗಿದೆ, ಪೊಲೀಸ್ ಅಧಿಕಾರಿಗಳ ಕಿವಿ ಮಾತನ್ನ ಮೀರಿ ದರ್ಶನ್ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಜೈಲಿಗೆ ಹೋಗೋ ಮುನ್ನ ದರ್ಶನ್ಗೆ ಬುದ್ಧಿಯನ್ನ ಪೊಲೀಸ್ ಅಧಿಕಾರಿಗಳು ಹೇಳಿದ್ರು. ಖುದ್ದು ಕಮಿಷನರ್ ದಯಾನಂದ ಡಿಸಿಪಿ ಗಿರೀಶ್ರಿಂದ ದರ್ಶನ್ಗೆ ಕಿವಿ ಮಾತನ್ನ ಹೇಳಿದ್ರಂತೆ. ಸೊ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕಂಬಿ ಎಣಿಸ್ತಾ ಇರುವಂತ ನಟ ದರ್ಶನ್ ಈಗ ಪೊಲೀಸ್ ಅಧಿಕಾರಿಗಳ ಕಿವಿ ಮಾತನ್ನ ಕೂಡ ಮೀರಿದ್ದಾರಂತೆ. ಜೈಲಿನಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಸೇರಿದಂತೆ ಕೆಲ ರೌಡಿಗಳಿದ್ದಾರೆ, ಅವರಿಂದ ದೂರ ಇರಿ, ಅವರ ಸಹವಾಸ ಮಾಡಬೇಡಿ ಅಂತ ಮೊದಲೇ ಹೇಳಿದ್ರಂತೆ. ಅಣ್ಣ ಅಣ್ಣ ಅಂತ ಹತ್ತಿರ ಬರ್ತಾರೆ, ಅವರ ಸಹವಾಸ ಎಲ್ಲ ಮಾಡಕ್ ಹೋಗಬೇಡಿ ಅಂತ ಕಿವಿ ಮಾತನ್ನ ಕೂಡ ಹೇಳಿ ಕಳಿಸಿದ್ರು. ಪೊಲೀಸ್ ಅಧಿಕಾರಿಗಳ ಕಿವಿ ಮಾತಿಗೆ ತಲೆ ಅಲ್ಲಾಡಿಸಿದ್ರಂತೆ ದರ್ಶನ್. ಸೊ ನಾನಾಯ್ತು, ನನ್ನ ಕೆಲಸ ಆಯ್ತು ಅಂತ ಇರ್ತೀನಿ ಅಂತ ದಾಸ ಹೇಳಿದ್ರಂತೆ. ಜೈಲಿನ ಒಳಗಡೆ ಹೋಗುವಂತ ಸಂದರ್ಭದಲ್ಲಿ ನಾನಾಯ್ತು, ನನ್ನ ಕೆಲಸ ಆಯ್ತು ಅನ್ನೋ ರೀತಿಯಲ್ಲಿ ಇರ್ತೀನಿ ಅಂದಿದ್ರಂತೆ. ಬಟ್ ಆ ಕಿವಿ ಮಾತನ್ನ ಈಗ ಕೇಳಿಸಿಕೊಂಡಿಲ್ಲ ಅನ್ನುವಂಥ ಮಾಹಿತಿ ಆಚೆ ಬರ್ತಾ ಇದೆ. ಸೊ ಹಾಗಾಗಿ ಅವರಿಂದ ದೂರ ಇರಬೇಕು, ಅವರ ಸಹವಾಸ ಮಾಡಕ್ಕೆ ಹೋಗಬೇಡಿ ಅಂತ ಎಲ್ಲ ಸಲಹೆಯನ್ನು ಕೊಟ್ಟರೂ ಕೂಡ ಆ ಸಲಹೆಯನ್ನು ಪಾಲಿಸದೇನೆ ಅವರ ಜೊತೆಗೇನೆ ಒಡನಾಟವನ್ನು ಇಟ್ಕೊಂಡಿರುವಂಥದ್ದು ದೃಶ್ಯಗಳ ಸಮೇತವಾಗಿ ಆಚೆ ಬಂತು. ಆ ನಿಟ್ಟಿನಲ್ಲಿ ಈಗ ಯಾವುದನ್ನು ಹೇಳಿದ್ದನ್ನು ಕೇಳಿಸಿಕೊಳ್ಳೋದಿಲ್ವೇನೋ ಅನ್ನೋ ರೀತಿಯಲ್ಲಿ ಕಾಲ ಮಿಂಚಿ ಹೋದ ನಂತರ ಅದರ ಬಗ್ಗೆ ಯೋಚಿಸಿ ಫಲವಿಲ್ಲ ಅಂತ ಹೇಳ್ತಾರೆ. ಸೊ ಹಾಗೆ ಇಲ್ಲಿ ಪರಿಸ್ಥಿತಿ ಆಗೋಗಿದೆ. ಅಷ್ಟೆಲ್ಲ ಸಲಹೆಗಳನ್ನು ಕೊಟ್ಟು ಕಳುಹಿಸಿದ್ರು ಕೂಡ ಅವರು ಕೇಳಿಸಿಕೊಳ್ಳದ ಪರಿಣಾಮವಾಗಿ ಪರಪ್ಪನ ಅಗ್ರಹಾರದಿಂದ ಅವರು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋ ಪರಿಸ್ಥಿತಿ ಬಂತು. ಸೊ ಇನ್ನೊಂದು ಕಡೆಗೆ ಜೈಲಿಗೆ ಹೋಗ್ತಾ ಇದ್ದಂತೆ ಬೇಕರಿ ರಘು, ನಾಗ ಸೇರಿದಂತೆ ರೌಡಿಗಳ ಸಹವಾಸ ಮಾಡಿದ್ರು. ಅಣ್ಣ ಅಣ್ಣ ಅಂತ ಬಂದ ರೌಡಿಗಳನ್ನ ಹತ್ತಿರಕ್ಕೆ ದರ್ಶನ್ ಸೇರಿಸಿಕೊಂಡ್ರು. ಜೈಲಿನಲ್ಲಿ ರೌಡಿಗಳ ಸಹವಾಸ ಮಾಡಿ ರಾಜ್ಯಾತಿಥ್ಯವನ್ನ ದರ್ಶನ್ ಪಡೆದಿದ್ರು. ರೌಡಿಗಳ ಸಹವಾಸದಿಂದ ಕೊನೆಗೆ ಬೇರೆ ಜೈಲಿಗೆ ಶಿಫ್ಟ್ ಆಗುವಂತ ಪರಿಸ್ಥಿತಿ ದಾಸನಿಗೆ ಬಂತು. ಸೊ ಎಫ್ಐಆರ್ನಲ್ಲಿ ರೌಡಿಗಳ ಹೆಸರಿನ ಜೊತೆಗೆ ತನ್ನ ಹೆಸರು ಸೇರುವಂತೆ ದರ್ಶನ್ ಈಗ ಮಾಡಿಕೊಂಡಿದ್ದಾರೆ. ರೌಡಿ ಶೀಟರ್ಗಳ ಜೊತೆಗೆ ಅವರ ಹೆಸರು ಕೂಡ ಬರೋ ರೀತಿಯಲ್ಲಿ ಆಗೋಗ್ಬಿಡ್ತು. ಯಾವುದು ಆಗಬಾರದು ಅಂತ ಬಯಸಿದ್ರು ಅವರ ಹಿತೈಷಿಗಳು, ಅದೇ ಆಗೋಗಿದೆ. ಹೋಗುವಂಥ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಕೊಟ್ಟಂತಹ ಕಮಿಷನರ್ ಅವರು, ಡಿಸಿಪಿ ಗಿರೀಶ್ ಅವರೆಲ್ಲ ಸಲಹೆಯನ್ನು ಕೊಟ್ಟಿದ್ದಾರೆ. ಅದನ್ನು ಕಿವಿಗೆ ಹಾಕ್ಕೊಂಡಿದ್ದರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಅವ್ರು ಹೇಳೋ ಕಳಿಸಿದ್ದಾರೆ, ಅಣ್ಣ ಅಣ್ಣ ಅಂತ ಬರೋರು ಇದ್ದಾರೆ, ಬಂದಾಗ ನಿಮ್ಗೆ ಸಮಸ್ಯೆ ಆಗುತ್ತೆ, ಅವ್ರನ್ನ ದೂರ ಇಡಿ ಅಂತ ಹೇಳಿ. ಸೊ ಅವ್ರು ಬಂದರು, ಇವರು ಸೇರಿಸಿಕೊಂಡ್ರು. ಈಗ ಎಫ್ಐಆರ್ನಲ್ಲೂ ಕೂಡ ಅವರ ಹೆಸರು ಜೊತೆಗೆ ಇವರ ಹೆಸರು ಕೂಡ ಇದೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ಗವಿನಾಗಮಂಗಲನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಬಹಳ ಜನರಿಗೆ ಇದೇ ಸಮಸ್ಯೆ. ತುಂಬ ಜನ ತುಂಬ ಸಲಹೆಗಳನ್ನು ಕೊಡ್ತಾರೆ, ಕಿವಿ ಮಾತುಗಳನ್ನು ಹೇಳ್ತಾರೆ, ಒಳ್ಳೆಯದಾಗಲಿ ಅವರು ಅನ್ನೋ ದೃಷ್ಟಿಯಿಂದ ಹೇಳಿರ್ತಾರೆ, ಯಾವುದೋ ಒಂದು ಅಭಿಮಾನದಿಂದನೋ ಅಥವಾ ಅವ್ರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇರೋದ್ರಿಂದ. ಬಟ್ ಕಿವಿ ಮಾತನ್ನು ಹೇಳಿದಾಗ ಅದನ್ನು ಈ ಕಿವಿಯಲ್ಲಿ ಕೇಳಿಸ್ಕೊಂಡು ಈ ಕಿವಿಯಲ್ಲಿ ಬಿಡ್ತಾರೆ. ದ ಸೇಮ್ ಸಿಚುವೇಶನ್ ವಿತ್ ದರ್ಶನ್ ಅಂತ ಅನಿಸುತ್ತಾ? ಅರುಣ್ ಬಡಿಗೇರ್ ನಿಜ. ಯಾಕಂತ ಹೇಳಿದ್ರೆ ಸೆಲೆಬ್ರಿಟಿ ಆದಂತಹ ವ್ಯಕ್ತಿ ಹೇಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಆಯುಕ್ತರು ಹಾಗೆ DCP ಇಬ್ಬರು ಕೂಡ, ಪಶ್ಚಿಮ ವಿಭಾಗದ DCP ಗಿರೀಶ್ ಅವರು ಇರ್ಬೋದು, ಮತ್ತು ಪ್ರತಿದಿನ ಠಾಣೆಗೆ ಭೇಟಿ ನೀಡ್ತಿದ್ದಂತಹ ಕಮಿಷನರ್ ಬಿ ದಯಾನಂದ್ ಅವರು ಇರ್ಬೋದು, ಒಂದಷ್ಟು ಕಿವಿ ಮಾತನ್ನು ದರ್ಶನ್ಗೆ ಹೇಳುವ ಕೆಲಸವನ್ನು ಮಾಡಿದರು. ಅದು ಕಸ್ಟಡಿಯಲ್ಲಿ ಇದ್ದಂತಹ ಅಷ್ಟು ದಿನ. ನೀನೊಬ್ಬ ಸೆಲೆಬ್ರಿಟಿ, ನೀನು ಬೇರೆ ಜನರಿಗೆ ಮಾದರಿಯಾಗಬೇಕು, ಹೀಗಾಗಿ ಈ ತರಹದ ಬೇರೆ ಆಕ್ಟಿವಿಟಿಗಳಲ್ಲಿ, ಸಮಾಜ ಬಾಹಿರ ಚಟುವಟಿಕೆಗಳಲ್ಲಿ, ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಬಾರ್ದು. ನಿನ್ನ ನಡೆನುಡಿಯನ್ನು ಬೇರೆಯವರು ಅನುಸರಿಸಬೇಕು. ಈ ನಿಟ್ಟಿನಲ್ಲಿ ನೀನು ಮುಂದೆ ಜಾಗರೂಕನಾಗಿರಬೇಕು. ಮತ್ತು ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಬೇರೆ ಬೇರೆ ರೌಡಿಗಳೆಲ್ಲ ಇರ್ತಾರೆ, ಅವರೆಲ್ಲ ನಿನ್ನನ್ನು ಬಾಸ್, ಅಣ್ಣ ಅನ್ನೋ ನಿಟ್ಟಿನಲ್ಲಿ ನಿನ್ನನ್ನು ಅಥವಾ ನಿನ್ನ ಸ್ನೇಹವನ್ನು ಸಂಪಾದನೆ ಮಾಡೋದಕ್ಕೂ ಏನೋ ಅಥವಾ ನಿನಗೆ ಹತ್ರ ಬರೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಅಂಥ ಸಂದರ್ಭದಲ್ಲಿ ನೀನು ಅವರಿಂದ ದೂರ ಇರಬೇಕು. ಆಗ ನಿನಗೆ ಒಳ್ಳೆಯ ಹೆಸರು ಬರುತ್ತೆ, ಆದಷ್ಟು ಬೇಗ ಜೈಲಿಂದ ರಿಲೀಸ್ ಆಗೋದಕ್ಕೂ ಕೂಡ ಸಾಧ್ಯವಾಗುತ್ತೆ. ನೀನು ಅಂಥವರ ಸಹವಾಸವನ್ನು ಕೂಡ ಜೈಲಿನಲ್ಲಿ ಮಾಡಬೇಡ ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿದ್ದರು. ಸಾಮಾನ್ಯವಾಗಿ ಪೊಲೀಸರು ಬುದ್ಧಿವಾದವನ್ನು ಎಂತಹ ಕೊಲೆಪಾತಕಿ ಇರ್ಬೋದು, ರೌಡಿ ಇರ್ಬೋದು, ಇನ್ನು ಮುಂದೆ ಈ ರೀತಿಯಾದಂತಹ ಚಟುವಟಿಕೆಗಳಲ್ಲಿ ಭಾಗಿ ಆಗಬೇಡ ಅನ್ನೋ ನಿಟ್ಟಿನಲ್ಲಿ ಸೂಚನೆ ಕೊಡುವ ಕೆಲಸವನ್ನು ಕೂಡ ಮಾಡ್ತಾರೆ. ಅಂಥದ್ರಲ್ಲಿ ದರ್ಶನ್ಗೂ ಕೂಡ ಈ ರೀತಿಯಾದಂತಹ ಸಲಹೆ ಸೂಚನೆಗಳನ್ನು ಪೊಲೀಸ್ ಇಲಾಖೆ ವತಿಯಿಂದ ನೀಡಲಾಗಿತ್ತು. ಇಲ್ಲ ಸರ್, ನಾನು ಆ ಥರದಕ್ಕೆಲ್ಲ ಹೋಗೋದಿಲ್ಲ, ನನ್ನ ಪಾಡಕ್ಕೆ ನಾನು ಇದ್ಬಿಟ್ಟು ಆ ನಂತರ ಬೇಲ್ ತೊಗೊಂಡು ಹೊರಗೆ ಬರ್ತೀನಿ ಅನ್ನೋ ನಿಟ್ಟಿನಲ್ಲಿ ದರ್ಶನ್ ಕೂಡ ತಲೆಯನ್ನು ಅಳ್ಳಾಡಿಸಿದ್ರಂತೆ. ಕಮಿಷನರ್ ಮತ್ತು ಗಿರೀಶ್ ಅವರು ಹೇಳಿದಂತಹ ಮಾತುಗಳಿಗೆ, ಇಲ್ಲ ನಾನು ಯಾರನ್ನೂ ಜೈಲಲ್ಲಿ ಭೇಟಿ ಆಗಲ್ಲ, ಪರಿಚಯವನ್ನು ಕೂಡ ಮಾಡ್ಕೊಳ್ಳೋಲ್ಲ, ನನ್ನ ಪಾಡಕ್ಕೆ ನಾನು ಇರ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೇಳಿದಂತಹ ದರ್ಶನ್ ಜೈಲಿನಲ್ಲಿ ಏಕಾಏಕಿ ನಾಗ ಸಿಕ್ತ ಅನ್ನೋ ನಿಟ್ಟಿನಲ್ಲಿ ನಾಗನ ಜೊತೆ ಇದ್ದರು. ಅದಾದ ಬಳಿಕ ಈ ರಾಜಾತಿಥ್ಯ ಪ್ರಕರಣ ಏನಿತ್ತು
ಅದರಲ್ಲಿ ಅವರು ಕೂಡ ಭಾಗಿಯಾದರು. ಆ ಮೂಲಕ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಎರಡೆರಡು FIRಗಳಲ್ಲಿ A1 ಆರೋಪಿಯಾಗಿ ಕೂಡ ದರ್ಶನ್ ಗುರುತಿಸ್ಕೊಂಡ್ರು. ಹೀಗಾಗಿ ಎಲ್ಲೋ ಒಂದು ಕಡೆ ಹಿತೋಪದೇಶ ಅಥವಾ ಯಾವುದೋ ಒಂದು ಪೊಲೀಸ್ ಇಲಾಖೆಯವರು ಹೇಳಿದಂತಹ ಮಾತುಗಳನ್ನು ಕೇಳಿದರೆ ಇವತ್ತು ದರ್ಶನ್ಗೆ ಈ ರೀತಿಯಾದಂತಹ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇವತ್ತು ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಉಳಿದುಕೊಳ್ಬಹುದಿತ್ತು. ಆದರೆ ಇದ್ಯಾವುದನ್ನು ಕೂಡ ದರ್ಶನ್ ಮಾಡಲಿಲ್ಲ. ಇಲ್ಲಿ ಹೊರಗಡೆ ಪೊಲೀಸರು ಹೇಳಿದಂತಹ ಮಾತುಗಳನ್ನು ಕಿವಿ ಮೇಲೆ ಇಟ್ಕೊಂಡಿದ್ರೆ, ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ರೆ, ಇಲ್ಲಿ ಈ ತರಹದ ರೌಡಿಗಳು ಕರೆದಂತಹ ಸಂದರ್ಭದಲ್ಲಿ ಆತ ತನ್ನ ಪಾಡಾಯಿತು ಅನ್ನೋ ನಿಟ್ಟಿನಲ್ಲಿ ಇವ್ರ ಜೊತೆ ಸೇರಲಿಲ್ಲ ಅಂದರೆ ಈ ಫೋಟೋವು ಕೂಡ ತೆಗಿಯೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ, ಯಾವ FIR ಕೂಡ ಆಗ್ತಿರ್ಲಿಲ್ಲ. ಅಂಥ ಸಂದರ್ಭದಲ್ಲಿ ಈ ರಾಜಾತಿಥ್ಯದ ವಿಚಾರವೇ ಕೂಡ ಹೊರಗೆ ಬರ್ತಿರ್ಲಿಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ಪೊಲೀಸರು ಕೊಟ್ಟಂತಹ ಸಲಹೆ ಸೂಚನೆಗಳನ್ನು, ಒಳ್ಳೆಯ ಮಾತುಗಳನ್ನು ದರ್ಶನ್ ಕಿವಿಗೆ ಹಾಕೊಳ್ಳಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಿದೆ ಅರುಣ್. ಓಕೆ, ಹಾಗೆ ಸಂಪರ್ಕದಲ್ಲಿರಿ ನರಸಿಂಹಮೂರ್ತಿ, ವಾಪಸ್ ನಿಮ್ಮ ಹತ್ರ ಬರ್ತೀವಿ.